ನಮಸ್ಕಾರ ಪ್ರಿಯ ವೀಕ್ಷಕರೇ. ಹೊಸ್ತಿಲ ಪೂಜೆ ಎಲ್ಲರಿಗೂ ತಿಳಿದಿರುವ ವಿಷಯ. ಆದರೆ ಆಟಿ ಹುಣ್ಣಿಮೆಯ ದಿನ ಹೊಸ್ತಿಲ ಪೂಜೆ ಮಾಡುವುದು ಉಡುಪಿ ಮತ್ತು ಮಂಗಳೂರಿನ ಮಹಿಳೆಯರಿಗೆ ಬಹಳ ವಿಶೇಷವಾಗಿದೆ. ಯಾಕೆಂದರೆ ಸಾಮಾನ್ಯವಾಗಿ ಹೊಸ್ತಿಲ ಪೂಜೆ ಮಾಡುವಾಗ ಬಿಳಿ ಹೂವು, ಅರಸಿನ ಕುಂಕುಮಗಳನ್ನು ಬಳಸಿದರೆ, ಇಂದು ವಿಶೇಷವಾದ ಹುರುಳಿಯ ಹೂವನ್ನು ಮತ್ತು ಬೇಯಿಸಿದ ಹಲಸಿನ ಬೀಜವನ್ನು ಹೊಸ್ತಿಲ ಪೂಜೆಯ ಸಮಯದಲ್ಲಿ ಹೊಸ್ತಿಲಿನ ಎರಡೂ ಬದಿಗಳಲ್ಲಿ ಬಿಳಿ ಹೂವಿನೊಂದಿಗೆ ಇಟ್ಟು ಪೂಜಿಸುತ್ತಾರೆ. ಈ ಹುರುಳಿ ಹೂವನ್ನು ಸ್ವತಃ ಮಹಿಳೆಯರು 4-5 ದಿನಗಳ ಮೊದಲು ಒಂದು ದೊಡ್ಡ ಹರಿವಾಣದಲ್ಲಿ ಮಣ್ಣನ್ನು ಹಾಕಿ ಅದರಲ್ಲಿ ನೆನೆಸಿದ ಹುರುಳಿಯ ಬೀಜವನ್ನು ಬಿತ್ತಿ ಒಂದು ದೊಡ್ಡ ಪಾತ್ರೆಯನ್ನು ಮುಚ್ಚಿಡುತ್ತಾರೆ. ಆಟಿ ಹುಣ್ಣಿಮೆಯ ದಿನ ಪಾತ್ರೆಯನ್ನು ತೆಗೆದಾಗ ಹುರುಳಿಯ ತಾಜಾ ಹೂಗಳನ್ನು ಕಾಣಬಹುದು. ಅದನ್ನು ಹೊಸ್ತಿಲ ಪೂಜೆಯಲ್ಲಿ ಬಳಸುತ್ತಾರೆ. ಬನ್ನಿ ಈಗ ಪೂರ್ತಿ ಹೊಸ್ತಿಲ ಪೂಜೆಯನ್ನು ನೋಡೋಣ. ವೀಕ್ಷಕರೇ, ಈ ವಿಡಿಯೋ ನಿಮಗಿಷ್ಟವಾಗಿದ್ದರೆ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಮತ್ತು ನಿಮ್ಮ ಮಿತ್ರರಲ್ಲಿ ಶೇರ್ ಮಾಡಿ. ಧನ್ಯವಾದಗಳು.